ಸ್ನೇಹಿತರೆ, ಪುರಾಣ ಕಾಲದಿಂದಲೂ ದೇವಲೋಕ ಭೂಲೋಕದಲ್ಲಿ ಅಧರ್ಮ ತಾಂಡವ ಆಡಿದಾಗೆಲ್ಲ ದೇವರು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬ ಮಾತಿನಂತೆ ಬೇರೆ ಬೇರೆ ರೂಪಗಳಲ್ಲಿ ಬಂದು ಧರ್ಮ ಪ್ರತಿಷ್ಠಾಪನೆ ಮಾಡುತ್ತಲೇ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ತಾರಕಾಸುರನನ್ನು ಸಂಹರಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಿದ ಕಾರ್ತಿಕೇಯನ ಕಥೆಯನ್ನು ತಿಳಿದುಕೊಳ್ಳೋಣ. ಬಹಳ ಹಿಂದೆ ದೇವತೆಗಳು ದೇವಲೋಕದಲ್ಲಿ ಸಂತೋಷದಿಂದ ಬದುಕುತ್ತಿದ್ದರು. ಹಾಗೆಯೇ ಭೂಲೋಕದಲ್ಲಿಯೂ ಜನರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದರು. ಆದರೆ ಆ ಕಾಲಕ್ಕೆ ಒಬ್ಬ ದುಷ್ಟ ಜನ್ಮ ತಾಳುತ್ತಾನೆ. ಆತನೇ ತಾರಕಾಸುರ. ಈ ತಾರಕಾಸುರ ಅತ್ಯಂತ ಬಲಿಷ್ಠನಾಗಿದ್ದ, ಕ್ರೂರಿಯಾಗಿದ್ದ. ಹಾಗೆಯೇ ಬ್ರಹ್ಮದೇವರಿಂದ ವರವೊಂದನ್ನು ಪಡೆದುಕೊಂಡಿದ್ದ. ಆ ವರವೇ ತನ್ನನ್ನು ಶಿವನ ಮಗ ಮಾತ್ರ ಸಾಯಿಸಬೇಕೆಂದು ಎಂಬುದೇ ಆಗಿತ್ತು. ತಾರಕಾಸುರನ ಇಂಗಿತ ಏನಾಗಿತ್ತೆಂದರೆ, ಸದಾಕಾಲ ತಪಸ್ಸಿನಲ್ಲಿರುವ ಶಿವನಿಗೆ ಮಗನಾಗುವುದು ಅಸಂಭವ ಮತ್ತು ತನ್ನ ಸಾವು ಕೂಡ ನಿಸ್ಸಂಶಯವಾಗಿ ಬರುವುದಿಲ್ಲ ಎಂದುಕೊಂಡಿದ್ದನು. ಈ ಅಹಂಕಾರ ಆತನ ತಲೆಯೇರಿತು ಮತ್ತು ತನ್ನ ರಾಕ್ಷಸ ಸೈನ್ಯದೊಂದಿಗೆ ಸೇರಿಕೊಂಡು ದೇವಲೋಕವನ್ನು ಆಕ್ರಮಿಸುತ್ತಾನೆ. ಸ್ವರ್ಗವನ್ನು ಕಬಳಿಸುತ್ತಾನೆ. ದೇವತೆಗಳನ್ನೆಲ್ಲ ಸೋಲಿಸುತ್ತಾನೆ. ಆಗ ಇಂದ್ರಾದಿ ದೇವತೆಗಳು ಆತನ ಆರ್ಭಟಕ್ಕೆ ಭಯಪಟ್ಟು ಬ್ರಹ್ಮದೇವರ ಮೊರೆ ಹೋಗುತ್ತಾರೆ. ಆಗ ಬ್ರಹ್ಮದೇವರು ಶಿವನ ಮಗನಿಂದ ಮಾತ್ರ ತಾರಕಾಸುರನ ವಧೆ ಸಾಧ್ಯ ಎಂದು ಹೇಳುತ್ತಾರೆ. ಆದರೆ ಶಿವನು ಆಗ ಬ್ರಹ್ಮಚಾರಿಯಾಗಿದ್ದನು. ಸದಾಕಾಲ ತಪಸ್ಸಿನಲ್ಲಿ ತೊಡಗಿದ್ದನು. ಇದನ್ನು ಅರಿತ ಪಾರ್ವತಿ ದೇವಿಯು ಶಿವನನ್ನು ಕುರಿತು ಸುದೀರ್ಘ ತಪಸ್ಸನ್ನು ಮಾಡುತ್ತಾಳೆ ಮತ್ತು ಶಿವನನ್ನು ಒಲಿಸಿಕೊಳ್ಳುತ್ತಾಳೆ. ಶಿವನು ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಪಾರ್ವತೀ ದೇವಿಯನ್ನು ವಿವಾಹವಾಗುತ್ತಾರೆ. ಶಿವ ಪಾರ್ವತಿಯರ ಸಂಗಮದಿಂದ ದಿವ್ಯ ಶಕ್ತಿಯೊಂದು ಅದ್ಭುತ ತೇಜಸ್ಸಿನಿಂದ ಜನ್ಮ ತಾಳಿತು. ದೇವತೆಗಳ ಸಹಾಯದಿಂದ ಆ ಶಕ್ತಿ ಸರವಣ ಸರೋವರವನ್ನು ತಲುಪಿತು ಮತ್ತು ಅಲ್ಲಿ 6 ಕೃತಿಕಾದೇವಿಯರು ಆ ಶಕ್ತಿಯನ್ನು ಪೋಷಿಸಿದರು. ಸ್ವಲ್ಪ ದಿನಗಳಲ್ಲೇ ಒಂದು ಸುಂದರ ಮಗುವು ಆ ಶಕ್ತಿಯಿಂದ ಜನ್ಮ ತಾಳಿತು. ಆ ಮಗುವಿಗೆ 6 ಮುಖಗಳಿದ್ದವು. ಪಾರ್ವತಿ ದೇವಿಯು ಆ ಮಗುವನ್ನು ಅತ್ಯಂತ ಪ್ರೀತಿಯಿಂದ ಅಪ್ಪಿಕೊಂಡಳು. 6 ಮುಖಗಳಿರುವ ಈ ಮಗುವಿಗೆ ಕಾರ್ತಿಕೇಯ ಎಂದು ನಾಮಕರಣ ಮಾಡಿದರು. ಮುಂದೆ ಈ ಕಾರ್ತಿಕೇಯನಿಗೆ ಸುಬ್ರಹ್ಮಣ್ಯ, ಸ್ಕಂದ, ಮುರುಗನ್, ಷಣ್ಮುಖ ಎಂದು ಕರೆದರು. ಕಾರ್ತಿಕೇಯ ತುಂಬ ಚುರುಕಾದ ಬುದ್ಧಿವಂತ ಮಗುವಾಗಿದ್ದ. ಬಾಲ್ಯದಲ್ಲಿಯೇ ಧನುರ್ವಿದ್ಯಾ ಪಾರಂಗತನಾದ. ಅವನ ವಾಹನ ಮಯೂರ, ಅಂದರೆ ನವಿಲು. ಶಿವನು ಕಾರ್ತಿಕೇಯನಿಗೆ ವೇಲಾಯುಧವನ್ನು ಕರುಣಿಸಿದ. ದೇವತೆಗಳು ತಾರಕಾಸುರನ ವಿರುದ್ಧ ಯುದ್ಧ ಸಾರಿದಾಗ ಕಾರ್ತಿಕೇಯನನ್ನು ತಮ್ಮ ಸೇನಾಧಿಪತಿಯನ್ನಾಗಿ ನೇಮಿಸಿದರು ಮತ್ತು ಕಾರ್ತಿಕೇಯ ತನ್ನ ವೇಲಾಯುಧದ ಸಹಾಯದಿಂದ ತಾರಕಾಸುರನ ವಧೆ ಮಾಡಿದನು. ಹೀಗೆ ಶಿಷ್ಟರ ರಕ್ಷಣೆಗಾಗಿ ಜನ್ಮ ತಾಳಿದ ಕಾರ್ತಿಕೇಯ ತಾರಕಾಸುರನನ್ನು ವಧೆ ಮಾಡುವುದರೊಂದಿಗೆ ದುಷ್ಟ ಶಿಕ್ಷೆಗೆ ಮುನ್ನುಡಿ ಹಾಡಿದನು. ಸ್ನೇಹಿತರೆ, ಇದು ಇಂದು ಪ್ರಪಂಚದಾದ್ಯಂತ ಭಕ್ತಿ ಭಾವದಿಂದ ಪೂಜಿಸುವ ಕಾರ್ತಿಕೇಯನ ಸಂಕ್ಷಿಪ್ತ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.